ಕ್ಯಾಬಿನೆಟ್ಟಿಂದ ತೆಗೆದು ಹಾಕಿದಂಥ ರಾಜಣ್ಣವ್ರಿಗೆ ಭಾಳ ನಿಧಾನವಾಗಿ ಅವರಿಗೆ ಜ್ಞಾನೋದಯ ಆಗಿದೆ. ಸಿದ್ದರಾಮಯ್ಯನವರು ಏನದು ಅವರು ಅಸಹಾಯಕರಾಗಿ ಭಾಳ ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಅವರು ಅಸಹಾಯಕರಾಗಿ ಅವ್ರ ಜೊತೆ ಇದ್ದವರೇ ಎಲ್ಲ ಮನೆಗೆ ಹೋಗ್ತಾ ಇರೋದು. ನಾಗೇಂದ್ರನೂ ಅವ್ರ ಜೊತೆಯಲ್ಲಿದ್ದವನೇ ಮನೆಗೆ ಹೋದರು. ರಾಜಣ್ಣನೂ ಪರಮಾಪ್ತರು, ರಾಜಣ್ಣ ಅವರು ಮನೆಗೆ ಹೋದರು. ಈಗ ಜಮೀರ್ ಸರದಿ ಬಂದಿದೆ, ಅವ್ರನ್ನೂ ಮನೆ ಕಳ್ಸೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ದಾವಣಗೆರೆಯ ಜಬ್ಬಾರೋ ಗೊತ್ತಿಲ್ಲ, ಅವ್ರನ್ನ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು. ಹುಡುಕಿ ಹೊಡಿತಾ ಇದ್ದಾರೆ. ಯಾರೋ ಡಿ ಕೆ ಅವರು ಒಡಿಮಗ ಬಿಡಬೇಡ ಅಂತೇಳಿ ಡಿ ಕೆ ಕಡೆಯವರು ಯಾರ್ಯಾರು ಇದ್ದಾರೋ ಹುಡುಕಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ನಜೀರ್ ಅವ್ರನ್ನು ಸಿ ಎಂ ಕಾರ್ಯದರ್ಶಿಯಿಂದ ಮನೆಗೆ ಗೇಟ್ ಪಾಸ್. ಹಿಂದೆ ಗೋವಿಂದರಾಜು ಇದ್ದ, ಅವ್ರನ್ನೂ ಗೇಟ್ ಪಾಸ್. ಅಂದರೆ ಸಿದ್ದರಾಮಯ್ಯನ ನೀವು ಬೆಂಬಲ ಮಾಡಿದ್ರೆ ಕಾಂಗ್ರೆಸ್ಸಲ್ಲಿ ಉಳಿಗಾಲ ಇಲ್ಲ. ಗೇಟ್ ಪಾಸ್. ಅದಕ್ಕೂ ಸೂತ್ರ ಎಣೆದವ್ರೆ. ಸಿದ್ದರಾಮಯ್ಯ ಬಲೆ ಬೀಳ್ತಾ ಇಲ್ಲ ಅಷ್ಟೇ, ಅದಕ್ಕೂ ಬಲೆ ಎಣೆದವ್ರೆ, ಬೀಳ್ತಾ ಇಲ್ಲ. ಬಿದ್ದರೆ ಡಿ ಕೆ ಸಿ ಎಮ್ ಆಗೋತಾರೆ ಅಷ್ಟೆ. ನೋಡಿ, ಸಿದ್ದರಾಮಯ್ಯನವರು ಸಣ್ಣದ ಇಲಿಗಳು ನಡೀತಾ ಇದ್ದಾರೆ. ಡಿ ಕೆ ಅವರು ದೊಡ್ಡ ಹುಲಿಗಳು ನೋಡಿತಾ ಇದ್ದಾರೆ. ರಾಜಣ್ಣ ಏನು ಸಣ್ಣವರ? ಜಮೀರ್ ಏನು ಸಣ್ಣವರ? ಜಬ್ಬಾರ ಏನು ಸಣ್ಣವರ? ಗೋವಿಂದರಾಜ ಏನು ಸಣ್ಣವರ? ಅವ್ರು ದೊಡ್ಡ ಹೊಡಿತಾವ್ರೆ. ಇವ್ರು ಸಣ್ಣ ಇಲಿ ಕಮಟೆ ಚಿಟ್ಟೆ ಗಿಟ್ಟೆ ಹುಡ್ಕೊಂಡು ಹೊಡಿತಾವ್ರೆ ಅಷ್ಟೆ. ಒಟ್ಟಾರೆ ಕಾಂಗ್ರೆಸ್ ಒಂದು ರೀತಿ ನಾಯಕತ್ವ ಇಲ್ಲದೆ ಬೀದಿ ಬಿಕಾರಿಯಾಗಿರುವಂಥ ಪಾರ್ಟಿಯಾಗಿದೆ ಇವತ್ತು. ಈ ಮಹಿಳಾ ಮೀಸಲಾತಿ ಹೋದ್ಮೇಲಂತೂ ಇನ್ನಷ್ಟು ಹೊಡೆತಗಳು ಕಾಂಗ್ರೆಸ್ಗೆ ಬೀಳ್ತದೆ.